ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಸ್ಟಡಿ ಜಿಕೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ RRB ಗ್ರೂಪ್ ಡಿ ಶಿಫ್ಟ್ ವೈಸ್ ಪ್ರಶ್ನೋತ್ತರಗಳ ಕುರಿತು ತಿಳಿಸಿಕೊಡ್ತಾರೆ ಫ್ರೆಂಡ್ಸ್. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಪ್ರಶ್ನೆ 1. 2025 ಆಸ್ಟ್ರೇಲಿಯನ್ ಓಪನ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗೆದ್ದವರು ಯಾರು? ಸರಿಯಾದ ಉತ್ತರ ಮ್ಯಾಡಿ ಕಿಸ್. ಪ್ರಶ್ನೆ 2. ಮೇ 2025 ನೀತಿ ಆಯೋಗದ 10ನೇ ಆಡಳಿತ ಮಂಡಳಿ ಸಭೆಯ ಅಧ್ಯಕ್ಷತೆ ವಹಿಸಿದವರು ಯಾರು? ಸರಿಯಾದ ಉತ್ತರ ನರೇಂದ್ರ ಮೋದಿ, ಅಂದರೆ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ. ಪ್ರಶ್ನೆ 3. ಛತ್ರಪತಿಯವರ ಜೀವನ ಚರಿತ್ರೆ ಆಧಾರಿತ ಛಾಯಾಚಿತ್ರದ ನಿರ್ದೇಶಕರು ಯಾರು? ಸರಿಯಾದ ಉತ್ತರ ಲಕ್ಷ್ಮಣ್ ಉಟೇಕರ್. ಪ್ರಶ್ನೆ 4. ಏಪ್ರಿಲ್ 2025 32ನೇ ವಿಶ್ವ ಶಿಕ್ಷಣ ಶೃಂಗಸಭೆಯ ಅಧ್ಯಕ್ಷತೆ ಯಾವ ದೇಶ ವಹಿಸಿತ್ತು? ಸರಿಯಾದ ಉತ್ತರ UAE, ಅಂದರೆ ದುಬೈನ ಯುನೈಟೆಡ್ ಅರಬ್ ಎಮಿರೇಟ್ಸ್. ಪ್ರಶ್ನೆ 5. 2025 ಮೇ ತಿಂಗಳಲ್ಲಿ ಭಾರತ ಸರ್ಕಾರವು ಈ ಕೆಳಗಿನ ಯಾವ ನಗರವನ್ನು ಹಸಿರು ಹೈಡ್ರೋಜನ್ ಹಬ್ ಎಂದು ಘೋಷಿಸಿತು? ಸರಿಯಾದ ಉತ್ತರ ಆಂಧ್ರಪ್ರದೇಶ್. ಪ್ರಶ್ನೆ 6. ಭಾರತದ ಯಾವ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಮಹಿಳಾ ಪೊಲೀಸ್ ಠಾಣೆ ಅಥವಾ ಒಂದು ಮೀಸಲಾದ ಮಿಷನ್ ಶಕ್ತಿ ಕೇಂದ್ರ ಇರುತ್ತದೆ? ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಪ್ರಶ್ನೆ 7. ಉಸೇನ್ ಬೋಲ್ಟ್ ನಂತರ 2025 ಲಾರೆನ್ಸ್ ವಿಶ್ವ ಕ್ರೀಡಾಪಟು ಪ್ರಶಸ್ತಿಯನ್ನು ಗೆದ್ದ ಕ್ರೀಡಾಪಟು ಯಾರು? ಇದಕ್ಕೆ ಸರಿಯಾದ ಉತ್ತರ ಮಾಂಡೋ ಡೊಮ್ಲಾಟಿಸ್. ಪ್ರಶ್ನೆ 8. 2025 ತಮಿಳುನಾಡಿನ ಯಾವ 2 ಪಕ್ಷಿಧಾಮಗಳನ್ನು ರಾಮ್ಸಾರ್ ತಾಣಗಳಾಗಿ ಸೇರಿಸಲಾಗಿದೆ? ಸರಿಯಾದ ಉತ್ತರ ಸಕ್ಕರೆ ಕೊಟ್ಟೈ ಮತ್ತು ತೀರ್ಥಂಗಲ್ ಪಕ್ಷಿಧಾಮ. ಪ್ರಶ್ನೆ 9. 2025 ದೋಹಾ ಡೈಮಂಡ್ ಲೀಗ್ನಲ್ಲಿ ಜಾವ್ಲಿನ್ ಅನ್ನು 90.23 ಮೀಟರ್ ಎಸೆದವರು ಯಾರು? ಸರಿಯಾದ ಉತ್ತರ ನಮ್ಮ ಭಾರತದ ನೀರಜ್ ಚೋಪ್ರಾ. ಪ್ರಶ್ನೆ 10. ಸಮೂಹ ಡ್ರೋನ್ಗಳನ್ನು ಎದುರಿಸಲು ವಿನ್ಯಾಸಗೊಳಿಸಲಾದ ಭಾರತದ ಮೊದಲ ಸ್ಥಳೀಯ ಮೈಕ್ರೋ ಕ್ಷಿಪಣಿ ವ್ಯವಸ್ಥೆ ಹೆಸರೇನು? ಸರಿಯಾದ ಉತ್ತರ ಭಾರ್ಗವಸ್ತ್ರ. ಪ್ರಶ್ನೆ 11. ಮೇ 2025 ಭಾರತೀಯ ರಿಸರ್ವ್ ಬ್ಯಾಂಕ್ನ ರೆಪೋ ದರ ಎಷ್ಟಿತ್ತು? ಸರಿಯಾದ ಉತ್ತರ 5.50% ಇತ್ತು ಫ್ರೆಂಡ್ಸ್. ಪ್ರಶ್ನೆ 12. ಏಪ್ರಿಲ್ 2025 ಮೊದಲ ಪ್ರಮಾಣೀಕೃತ ಹಸಿರು ಮುನ್ಸಿಪಲ್ ಬಾಂಡನ್ನು ಯಾವ ಭಾರತೀಯ ನಗರ ಬಿಡುಗಡೆ ಮಾಡಿತು? ಸರಿಯಾದ ಉತ್ತರ ಘಾಜಿಯಾಬಾದ್. ಪ್ರಶ್ನೆ 13. 2025 ಭಾರತ ಸರ್ಕಾರವು ಭೂಕಂಪ ವೀಕ್ಷಣೆಗಳ ಸಂಖ್ಯೆಯನ್ನು ಎಷ್ಟಕ್ಕೆ ಹೆಚ್ಚಿಸಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು 168. ಪ್ರಶ್ನೆ 14. ನ್ಯೂಟನ್ ಬಲಕ್ಕೆ ಸಂಬಂಧಿಸಿದೆ, ಅದೇ ರೀತಿಯ ಒತ್ತಡವು ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ M=V/U. ಪ್ರಶ್ನೆ 15. ಕರ್ನಾಟಕ ಬಾಲ್ಯ ವಿವಾಹ ನಿಷೇಧ ತಿದ್ದುಪಡಿ ಮಸೂದೆ 2025 ಬಾಲ್ಯ ವಿವಾಹಕ್ಕೂ ಮೊದಲು ಯಾವುದು ಶಿಕ್ಷಾರ್ಹ ಅಪರಾಧವಾಗಿರಲಿಲ್ಲ? ಸರಿಯಾದ ಉತ್ತರ ಕರ್ನಾಟಕ ಬಾಲ್ಯ ವಿವಾಹ ನಿಷೇಧ ಮಸೂದೆಯು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 16. 2025 ಸ್ವಚ್ಛ ಸರ್ವೇಕ್ಷಣ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಮಧ್ಯಪ್ರದೇಶದ ಇಂದೋರ್. ಪ್ರಶ್ನೆ 17. ಜೀವಕೋಶದ ಆತ್ಮಹತ್ಯೆ ಚೀಲ ಎಂದು ಯಾವುದನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ ಲೈಸೋಸೋಮ್. ಪ್ರಶ್ನೆ 18. ಸೂರ್ಯನ ಹಾನಿಕಾರಕ ನೇರಳಾತೀತ UV ಕಿರಣಗಳಿಂದ ನಮ್ಮನ್ನು ಯಾವ ಪದರು ರಕ್ಷಿಸುತ್ತದೆ? ಸರಿಯಾದ ಉತ್ತರ ಓಜೋನ್ ಪದರು. ಪ್ರಶ್ನೆ 19. ಸಸ್ಯಗಳಲ್ಲಿ ಮೇಲ್ಮುಖ ಮತ್ತು ಕೆಳಮುಖ ಬೆಳವಣಿಗೆ ರೇಖಾಂಶ ಬೆಳವಣಿಗೆಯನ್ನು ಯಾವ ಅಂಗಾಂಶ ಕಾರಣವಾಗಿದೆ? ಸರಿಯಾದ ಉತ್ತರ ಅಪಿಕಲ್ ಮೆರಿಸ್ಟಮ್ ಅಂಗಾಂಶ ಇದಕ್ಕೆ ಕಾರಣವಾಗಿದೆ. ಪ್ರಶ್ನೆ 20. ಸೀಸದ ನೈಟ್ರೇಟನ್ನು ಬಿಸಿ ಮಾಡಿದಾಗ ಅದು ಸೀಸದ ಆಕ್ಸೈಡ್, ಆಮ್ಲಜನಕ ಅನಿಲ ಮತ್ತು ಕಂದು ಬಣ್ಣದ ನಿಗೂಢ ಅನಿಲವನ್ನು ರೂಪಿಸಿದೆ. ಆ ಅನಿಲ ಯಾವುದು? ಸರಿಯಾದ ಉತ್ತರ ನೈಟ್ರೋಜನ್ ಡೈಆಕ್ಸೈಡ್, ಅಂದರೆ NO2 ಫ್ರೆಂಡ್ಸ್. ಪ್ರಶ್ನೆ 21. ಸಾಮಾನ್ಯ ಉಪ್ಪಿನಿಂದ NaCl ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಯಾವ ವಿಧಾನದಿಂದ ತಯಾರಿಸಲಾಗುತ್ತದೆ? ಸರಿಯಾದ ಉತ್ತರ ವಿದ್ಯುತ್ ವಿಭಜನೆಯಿಂದ ತಯಾರಿಸಲಾಗುತ್ತದೆ. ಪ್ರಶ್ನೆ 22. 2 ಬಿಂದುಗಳ ನಡುವಿನ ವಿಭವ ವ್ಯತ್ಯಾಸವನ್ನು ಕಂಡುಹಿಡಿಯಲು ಸರಿಯಾದ ಸೂತ್ರ ಯಾವುದು? ಸರಿಯಾದ ಉತ್ತರ ವರ್ಕ್ ಡನ್ ಬೈ ಚಾರ್ಜ್. ಪ್ರಶ್ನೆ 23. 2 ಬಿಂದುಗಳ ನಡುವಿನ ಕಡಿಮೆ ಅಂತರವನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ವೇಗೋತ್ಕರ್ಷ ಅಂತ ಕರೀತಾರೆ ಫ್ರೆಂಡ್ಸ್, ಅಂದರೆ ಸ್ಥಳಾಂತರ. ಪ್ರಶ್ನೆ 24. ಕೋಲೋಲೈಡ್ ದ್ರಾವಣಗಳನ್ನು ಯಾವ ಪ್ರಕ್ರಿಯೆಯನ್ನು ಬಳಸಿಕೊಂಡು ಬೇರ್ಪಡಿಸಬಹುದು? ಕೋಲೋಯೈಡ್ ಬಂದ್ಬಿಟ್ಟು ಇದನ್ನು ಸೋಸುವಿಕೆಯ ಮುಖಾಂತರ ಇದನ್ನು ಬೇರ್ಪಡಿಸಬಹುದು ಫ್ರೆಂಡ್ಸ್. ಪ್ರಶ್ನೆ 25. ಟೆಸ್ಟ್ ಕ್ರಿಕೆಟ್ ಹಿಸ್ಟ್ರಿ ಪುಸ್ತಕದ ಲೇಖಕರು ಯಾರು?
ಸರಿಯಾದ ಉತ್ತರ ಟೀಮ್ ವಿಗ್ಮೋರ್. ಪ್ರಶ್ನೆ 26. ಸ್ಟೆಥೋಸ್ಕೋಪ್ನಲ್ಲಿ ರೋಗಿಯ ಹೃದಯದ ಬಡಿತ ಶಬ್ದವು ಯಾವ ಪ್ರಕ್ರಿಯೆಯ ಮೂಲಕ ವೈದ್ಯರ ಕಿವಿಗಳನ್ನು ತಲುಪುತ್ತದೆ? ಸರಿಯಾದ ಉತ್ತರ ಸ್ಟೆಥೋಸ್ಕೋಪ್ನಲ್ಲಿ ರೋಗಿಯ ಹೃದಯವು ಬಂದ್ಬಿಟ್ಟು ಧ್ವನಿಯ ಪ್ರತಿಫಲನ ಪ್ರಕ್ರಿಯೆಯ ಮೂಲಕ ಕಿವಿಯನ್ನು ತಲುಪುತ್ತದೆ. ಪ್ರಶ್ನೆ 27. ಕಬ್ಬಿನ ತೂಕ ಹಿಡಿದಂತೆ ಏನು ಮಾಡಲಾಗುತ್ತದೆ? ಫ್ರೆಂಡ್ಸ್, ಕಬ್ಬಿನ ತೂಕ ಹಿಡಿದಂತೆ ಬಂದ್ಬಿಟ್ಟು ಕಬ್ಬಿನಕ್ಕೆ ಬಣ್ಣ ಬಳಿಯಬೇಕು ಮತ್ತು ಎಣ್ಣೆಯಿಂದ ಲೇಪನ ಮಾಡಬೇಕು ಫ್ರೆಂಡ್ಸ್. ಪ್ರಶ್ನೆ 28. ಕೆಳಗಿನವುಗಳಲ್ಲಿ ಯಾವುದು ಗರ್ಭನಿರೋಧಕ ವಿಧಾನವಲ್ಲ? ಸರಿಯಾದ ಉತ್ತರ ಬಂದ್ಬಿಟ್ಟು ಭ್ರೂಣ ಹತ್ಯೆ. ಭ್ರೂಣ ಹತ್ಯೆ ಬಂದ್ಬಿಟ್ಟು ಗರ್ಭನಿರೋಧಕ ಆಗಿರಂಗಿಲ್ಲ. ಪ್ರಶ್ನೆ 29. ಜುಲೈ 2025ರಲ್ಲಿ ಪ್ರಾಚೀನ ಹಸ್ತಪ್ರತಿಗಳ ಡಿಜಿಟಲೀಕರಣ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ಉಪಕ್ರಮವನ್ನು ಪ್ರಾರಂಭಿಸಿದರು? ಸರಿಯಾದ ಉತ್ತರ ಜ್ಞಾನ ಭಾರತ ಪೋರ್ಟಲ್. ಪ್ರಶ್ನೆ 30. ಬೆಂಗಳೂರಿನ ಯಾವ ಸ್ಟೇಡಿಯಂನಲ್ಲಿ ಕಾಲು ತುಳಿತಕ್ಕೆ ನಿಧನರಾದರು? ಜನರು ಯಾವ ಸ್ಟೇಡಿಯಂನಲ್ಲಿ ನಿಧನರಾದರಪ್ಪ ಅಂತಂದ್ರೆ ಸರಿಯಾದ ಉತ್ತರ ಚಿನ್ನಸ್ವಾಮಿ ಕ್ರೀಡಾಂಗಣ ಬೆಂಗಳೂರು ನೋಡಿ ಫ್ರೆಂಡ್ಸ್. ಇನ್ನು ಮ್ಯಾಥ್ಸ್ ಬಂದ್ಬಿಟ್ಟು ಯಾವ ಪ್ರಶ್ನೆಗಳನ್ನು ಕೇಳಿದರೆ ನೋಡೋಣ ಬನ್ನಿ ಫ್ರೆಂಡ್ಸ್. ಇದು ಈ ಮ್ಯಾಥ್ಸ್ ಬಂದ್ಬಿಟ್ಟು ಈಸಿ ಇತ್ತು, ಟಫ್ ಇತ್ತು, ಈಗ ನೀವೇ ನೋಡಿ ಫ್ರೆಂಡ್ಸ್. ಪ್ರಶ್ನೆ 1. ಸಂಭವನೀಯತೆಯ ಮೇಲೆ 2 ಪ್ರಶ್ನೆಯನ್ನು ಕೇಳಿರ್ತಾರೆ. ಅದೇ ರೀತಿಯಾಗಿ ಕ್ಷೇತ್ರ ಮಾಪನದ ಮೇಲೆ 1 ಪ್ರಶ್ನೆಯನ್ನು ಕೇಳಿರ್ತಾರೆ. ತ್ರಿಕೋನ ಮಿತಿಗಳ ಮೇಲೆ 1 ಪ್ರಶ್ನೆಯನ್ನು, ಶೇಕಡ ಅಂದರೆ ಪರ್ಸೆಂಟೇಜ್ ಮೇಲೆ ಎಷ್ಟು ಪ್ರಶ್ನೆಯನ್ನು ಕೇಳಿದಾರಪ್ಪ ಅಂದ್ರೆ 4 ಪ್ರಶ್ನೆಯನ್ನು ಕೇಳಿರ್ತಾರೆ ಫ್ರೆಂಡ್ಸ್. 5 ಬಂದ್ಬಿಟ್ಟು ಲಾಭ ಮತ್ತು ನಷ್ಟ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ 3 ಪ್ರಶ್ನೆಯನ್ನು ಕೇಳಿರ್ತಾರೆ. ಅದೇ ರೀತಿಯಾಗಿ SI ಮತ್ತು CI ಮೇಲೆ 1 ಪ್ರಶ್ನೆಯನ್ನು, ಸಂಖ್ಯಾ ವ್ಯವಸ್ಥೆ ಅಂದರೆ ನಂಬರ್ ಸಿರೀಸ್ ಮೇಲೆ 2 ಪ್ರಶ್ನೆಯನ್ನು, ಅದೇ ರೀತಿಯಾಗಿ ಸರಳೀಕರಣ ಅಂದರೆ ಸಿಂಪ್ಲಿಫಿಕೇಶನ್ ಮೇಲೆ 2 ಪ್ರಶ್ನೆಯನ್ನು ಕೇಳಿರ್ತಾರೆ ಫ್ರೆಂಡ್ಸ್. ಒಂಬತ್ತನೇದು ಬಂದ್ಬಿಟ್ಟು ರೈಲುಗಳ ಮೇಲೆ ಅಂದರೆ ಟ್ರೈನ್ ಮೇಲೆ 2 ಪ್ರಶ್ನೆಯನ್ನು ಕೇಳಿರ್ತಾರೆ. 10ನೇದು ಪೈಪುಗಳು ಮತ್ತು ಟ್ಯಾಂಕ್ಗಳ ಮೇಲೆ 1 ಪ್ರಶ್ನೆಯನ್ನು ಕೇಳಿರ್ತಾರೆ. 11ನೇದು ಬಂದ್ಬಿಟ್ಟು ಅನುಪಾತದ ಮೇಲೆ 2 ಪ್ರಶ್ನೆಯನ್ನು, ವಯಸ್ಸಿನ ಮೇಲೆ ಅಂದರೆ ಏಜ್ ಮೇಲೆ ಎಷ್ಟು ಪ್ರಶ್ನೆಯನ್ನು ಕೇಳಿದ್ರಪ್ಪ ಅಂದ್ರೆ 2 ಪ್ರಶ್ನೆಯನ್ನು, ಸಮಯದ ಕಾರ್ಯಗಳ ಮೇಲೆ 2 ಪ್ರಶ್ನೆಯನ್ನು ಕೇಳಿದ್ದಾರೆ. ಅದೇ ರೀತಿಯಾಗಿ ರೀಸನಿಂಗ್ ಮೇಲೆ ಯಾವ ಪ್ರಶ್ನೆಗಳು ಬಂದಿವೆ ನೋಡೋಣ ಬನ್ನಿ ಫ್ರೆಂಡ್ಸ್. ಈ ರೀಸನಿಂಗ್ ಈಸಿ ಇದ್ರೂ ಟಫ್ ಇತ್ತು, ನೀವೇ ನೋಡಿ. ಪ್ರಶ್ನೆ ಅಂದರೆ 1 ಕೋಡಿಂಗ್ ಮತ್ತು ಡಿಕೋಡಿಂಗ್ ಮೇಲೆ 4 ಪ್ರಶ್ನೆಯನ್ನು ಕೇಳಿರ್ತಾರೆ. 2ನೇ ಬಂದ್ಬಿಟ್ಟು ಬೋಧ್ಮಾಸ್ ಮೇಲೆ 2 ಪ್ರಶ್ನೆಯನ್ನು ಕೇಳಿರ್ತಾರೆ. 3ನೇದು ಗಣಿತ ಕಾರ್ಯಾಚರಣೆ ಮ್ಯಾಥಮೆಟಿಕಲ್ ಆಪರೇಷನ್ 3 ಪ್ರಶ್ನೆಯನ್ನು ಕೇಳಿರ್ತಾರೆ. 4ನೇದು ಬಂದ್ಬಿಟ್ಟು ಕಾಣೆಯಾದ ಸಂಖ್ಯೆ ಮಿಸ್ಸಿಂಗ್ ನಂಬರ್ ಮೇಲೆ 1 ಪ್ರಶ್ನೆಯನ್ನು ಕೇಳಿರ್ತಾರೆ. 5ನೇದು ಬಂದ್ಬಿಟ್ಟು ಆರ್ಡರ್ ಸೀರೀಸ್ ಮೇಲೆ ಎಷ್ಟು ಪ್ರಶ್ನೆಯನ್ನು ಕೇಳಿದ್ರಪ್ಪ ಅಂದ್ರೆ 1 ಪ್ರಶ್ನೆಯನ್ನು ಕೇಳಿರ್ತಾರೆ. 6ನೇದು ಬಂದ್ಬಿಟ್ಟು ರಕ್ತ ಸಂಬಂಧ ಅಂದರೆ ಬ್ಲಡ್ ರಿಲೇಷನ್ ಮೇಲೆ 2 ಪ್ರಶ್ನೆಯನ್ನು ಕೇಳಿರ್ತಾರೆ. 7ನೇದು ಬಂದ್ಬಿಟ್ಟು ಸಾದೃಶ್ಯದ ಮೇಲೆ 3 ಪ್ರಶ್ನೆಯನ್ನು ಕೇಳಿರ್ತಾರೆ. 8ನೇದು ಬಂದ್ಬಿಟ್ಟು ಸಂಖ್ಯೆ ಸರಣಿ ಮೇಲೆ ನಂಬರ್ ಸಿರೀಸ್ ಮೇಲೆ 3 ಪ್ರಶ್ನೆಯನ್ನು ಕೇಳಿರ್ತಾರೆ. ಮತ್ತು ಯಾವ ಪ್ರಶ್ನೆಯನ್ನು ನೋಡೋಣ.
9ನೇದು ದಾಳಗಳ ಮೇಲೆ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ. 10ನೇದು ಬಂದ್ಬಿಟ್ಟು ಆಸನದ ವ್ಯವಸ್ಥೆ ಅಂದರೆ ಸೀಟಿಂಗ್ ಅರೇಂಜ್ಮೆಂಟ್ ಮೇಲೆ 4 ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದರೆ ಅದೇ ರೀತಿ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಉತ್ತರದ ದಿಕ್ಕಿನ ಮೇಲೆ ಕೇಳಿದ್ದಾರೆ ಫ್ರೆಂಡ್ಸ್ 2 ಪ್ರಶ್ನೆಯನ್ನು. 11ನೇದು ಹೇಳಿಕೆ ಮತ್ತು ತೀರ್ಮಾನಗಳು. ಹೇಳಿಕೆ ಅಂದರೆ ಸ್ಟೇಟ್ಮೆಂಟ್ ಮೇಲೆ 2 ಪ್ರಶ್ನೆಯನ್ನು ಕೇಳಿರ್ತಾರೆ. ಗಡಿಯಾರದ ಮೇಲೆ 1 ಪ್ರಶ್ನೆಯನ್ನು ಕೇಳಿರ್ಬೋದು ಫ್ರೆಂಡ್ಸ್.